ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕಳೆದ 7 ದಿವಸಗಳಿಂದ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಭ್ರಷ್ಟಾಚಾರ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ನಡೀತಾ ಇದ್ದ ಅಹೋರಾತ್ರಿ ಧರಣಿಗೆ ತಾತ್ಕಾಲಿಕ ವಿರಾಮ ತೆಗೆದುಕೊಂಡು ಕೈಬಿಡಲಾಗಿದೆ. ನಿನ್ನೆ ಆಡಳಿತ ಮಂಡಳಿಯ ಸರ್ವ ಸದಸ್ಯರ ನೇತೃತ್ವದ ತಂಡ ರೈತ ಸಂಘಗಳನ್ನ ಭೇಟಿಯಾಗಿ ಸಿಬಿಐ ತನಿಖೆಗೆ ವಹಿಸುವುದಕ್ಕೆ ಠರಾವು ಪಾಸ್ ಮಾಡಿದ ಪತ್ರವನ್ನ ರೈತ ಸಂಘಗಳಿಗೆ ಹಸ್ತಾಂತರ ಮಾಡಿದ ಹಿನ್ನೆಲೆ ನಿನ್ನೆ ಸಂಜೆ ಈ ಹೋರಾಟವನ್ನ ಕೈಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ರೈತ ಸಂಘಗಳ ಒಕ್ಕೂಟ ಸದಸ್ಯರು ಆದ ಬಸನಗೌಡ ಪಾಟೀಲ್, ಭೀರಪ್ಪ ದೇಶೂರ, ಬಸವರಾಜ್ ಮೊಕಾಶಿ, ಸಂಜು ತೇಲಗರ್ ಮಾತನಾಡಿ ಈ ಹೋರಾಟ ಕೈಬಿಟ್ಟಿರುವ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಏನಿವತ್ತು ಕಿತ್ತೂರು ನಾಡಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದ್ ರೀತಿ ಭ್ರಷ್ಟಾಚಾರ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಭಾಗದ ಒಂದ್ ರೀತಿ ರೈತ ಸಂಘಗಳ ಒಂದ್ ರೀತಿ ಮಹಾಸಂಘಗಳ ಒಕ್ಕೂಟ ಕಳೆದ ಒಂದ್ ರೀತಿ 7 ದಿವಸಗಳಿಂದ ಅಹೋರಾತ್ರಿ ಧರಣಿ ಆರಂಭಿಸಿದ್ವು. ಇದರೆಲ್ಲ ಪರಿಣಾಮವಾಗಿ ನಿನ್ನೆ ಜನರಲ್ ಬಾಡಿ ಮೀಟಿಂಗು ಸಹ ಆಯ್ತು. ಇವತ್ತು ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಸದಸ್ಯರು ಮತ್ತೆ ಅಲ್ಲಿರ್ತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರ ಕಮಿಟಿಯಾಗಿ ಇವತ್ತು ಆ ಠರಾವ್ಗೆ ಒಂದ್ ರೀತಿ ಸಿಬಿಐ ತನಿಖೆ ವಹಿಸತಕ್ಕಂಥ ಪ್ರತಿಯನ್ನ ಇಲ್ಲಿರ್ತಕ್ಕಂಥ ರೈತ ಸಂಘಗಳ ಒಕ್ಕೂಟಕ್ಕೆ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇವತ್ತು ಒಂದ್ ರೀತಿ ತಾತ್ಕಾಲಿಕವಾಗಿ ಒಂದ್ ರೀತಿ ಈ ಒಂದು ಹೋರಾಟವನ್ನ ನಿಲ್ಲಿಸ್ತಾ ಇವಿ ಅಂತಕ್ಕಂಥ ಒಂದ್ ರೀತಿ ಮಾತುಗಳನ್ನ ಇಲ್ಲಿರ್ತಕ್ಕಂಥ ರೈತ ಪರ ಹೋರಾಟಗಾರರು ಹೇಳ್ತಾವ್ರೆ. ಬನ್ನಿ ವೀಕ್ಷಕರೇ, ಏನ್ ಹೇಳ್ತಾರೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ತಾವು ಇವತ್ತು ಒಂದ್ ರೀತಿ ತಾತ್ಕಾಲಿಕ ವಿರಾಮ ಕೊಟ್ಟಿದ್ದೀರಾ, ಏನ್ ಹೇಳಿಕ್ ಬಯಸ್ತೀರಾ? ಏನಿಲ್ಲ, ಇವತ್ತ ನಾವು ಆರಂಭ ಮಾಡೋದಕ್ಕಿಂತ ಮೊದಲು ತಾಯಿ ಬಂಡ್ಯಮ್ಮ ತಾಯಿಗೆ ಪೂಜೆ ಮಾಡಿ ಇಲ್ಲಿ ಮಲಪ್ರಭಾ ಶುಗರ್ ಕಾರ್ಖಾನೆಯಲ್ಲಿ ಆದಂಥ ಅವ್ಯವಹಾರಗಳ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ, ಉನ್ನತ ಮಟ್ಟದ ತನಿಖೆ ಆಗಬೇಕು, ಸಿಬಿಐ ತನಿಖೆಗೆ ಒಳಪಡಿಸ್ಬೇಕಂತೇಳಿ ನಾವು ಹೋರಾಟ ಚಾಲು ಮಾಡಿದೀವಿ 20ನೇ ತಾರೀಕಿನ ದಿವಸದಿಂದ. ಈಗ 7 ದಿವಸದಿಂದ ನಿರಂತರ ಹೋರಾಟದಿಂದ ನಿನ್ನೆ ಆದಂಥ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ನಮಗೆ ಠರಾವ್ ಮಾಡಿ ಆಡಳಿತ ಕಮಿಟಿಯವರು, ಮಲಪ್ರಭಾ ಶುಗರ್ ಕಾರ್ಖಾನೆಯ ಆಡಳಿತ ಕಮಿಟಿಯವರು ಮತ್ತು MD ಅವರು ಎಲ್ಲರೂ ಕೂಡಿ ಹೋರಾಟನ ಅಂತ್ಯಗೊಳಿಸ್ಬೇಕಂತೇಳಿ ವಿನಂತಿ ಮಾಡಿಕೊಂಡಾಗ ಅದ್ರ ಠರಾವ್ ಪಾಸ್ ಮಾಡಿಕೊಡ್ರಿ ಅಂತೇಳಿ ಕೇಳಿದ್ವಿ. ಅದನ್ನು ಠರಾವ್ ಪಾಸ್ ಮಾಡಿಕೊಟ್ಟಾರ. ಇದನ್ನು ಉನ್ನತ ಮಟ್ಟದೊಳಗೆ ತನಿಖೆ ಮಾಡಲಿಕ್ಕೆ ನಮ್ಮ ಎಲ್ಲ ಈ MK ಹುಳಿ ಕಾರ್ಖಾನೆ ಎಲ್ಲ ಸದಸ್ಯರು, ಸುತ್ತಮುತ್ತಲಿನ ಎಲ್ಲ ಹಳ್ಳಿ ಜನರ ಎಲ್ಲರ ಸಹಕಾರದಿಂದ ಹೋರಾಟದಿಂದ ಇವತ್ತು ನಾವು ಈಗ ಆ ಹೋರಾಟ ಅಂತ್ಯ ಅಲ್ಲ, ಇದು ಆರಂಭ ಆಗೈತಿ. ಈ ಆರಂಭನ ನಾವು ನಾಳೆಯಿಂದ ನಮ್ಮ ಕೆಲಸ ಚಾಲು. ಅದಕ್ಕಾಗಿ ನಾವು ಜಯ ಸಿಕ್ಕತ್ತಂತೇಳಿ ನಾವು ಇಷ್ಟಕ್ಕೆ ನಾವು ಕೈ ಬಿಡೋದಿಲ್ಲ. ಇದು ಕೊನೆ ಆಗೋ ತನಕ ಇದು ಅವರು ಏನ್ರು ಹಣ ತಿಂದಾರಲ್ಲ ಅವ್ರದ್ದೆಲ್ಲ ಅದು ಮರುವು ಜಪ್ತಿ ಆಗೋ ಮಟ್ಟ ನಾವು ಇದನ್ನು ಹೋರಾಟ ಕೈ ಬಿಡೋದಿಲ್ಲ ಅಂತೇಳಿ ಈಗ ತಾತ್ಕಾಲಿಕವಾಗಿ ಹಿಂತಗೋತೀವಿ ಈ ಹೋರಾಟ. ಈಗ ಸಂಜು ತೇಲಗಾರ್ ಅವರೇ ಸಾಕಷ್ಟು ಒಂದ್ ರೀತಿ 7 ದಿವಸಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಅವ್ರೇನೋ ಠರಾವ್ ಪ್ರತಿ ಕೊಟ್ಟಿದ್ದಾರೆ, ಅದು ನಿಮ್ಗೆ ತೃಪ್ತಿಕರ ಆಗಿದೆಯಾ? ಠರಾವ್ ಪ್ರತಿ ನಮಗೆ ತೃಪ್ತಿಕರ ಐತಿ. ಯಾಕಂದ್ರೆ ನಾವೀಗ 6 ದಿವಸದಿಂದ 7 ದಿವಸದಿಂದ ಏನು ಹೋರಾಟ ಮಾಡಿದೇವಲ್ಲ, ಈ ಹೋರಾಟಕ್ಕೆ ನಮಗೆ ಜಯ ಸಿಕ್ಕಂಗೆ ಅನ್ಸ. ಆದ್ರೆ ಇನ್ನೂ ನಾವು ಜಯ ಪಡಿಬೇಕಾಗೈತಿ. ಇದ್ರ ಮುಂದೆ ಇಲ್ಲಿವರೆಗೆ ಶಕ್ತಿ ಬಲವನ್ನು ತೋರಿಸಿದೆವು ನಾವು ಕಾರ್ಖಾನೆಯವ್ರಿಗೆ. ಇನ್ನು ಆಡಳಿತಾತ್ಮಕವಾಗಿ ನಾವು ಅವ್ರನ್ನ ಒಂದು ತನಿಖೆಗೆ ಒಳಪಡಿಸಿ ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ನಾವೇನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ, ತಪ್ಪು ಮಾಡಿದವ್ರ ಕಡೆಯಿಂದ ದಂಡ ಕಟ್ಟಿಸಿಕೊಳ್ಳುವಂತ ವ್ಯವಸ್ಥೆನ. ದಂಡ ಅಂದ್ರೆ ಏನ, ನಮ್ಮ ರೊಕ್ಕನ ಓದ್ದಾರು, ನಮ್ಮ ರೊಕ್ಕನ ಹೊಳ್ಳಿ ತುಂಬಿಸೋದು ಅಷ್ಟೇ ಐತಿ. ಏನಪ್ಪಾ ಅಂತಂದ್ರ ಇಲ್ಲಿ ಆಡಳಿತ ಮಂಡಳಿ ಆಗಲಿ, ನಿರ್ದೇಶಕರಾಗಲಿ, ಇವರಷ್ಟ ತಪ್ಪು ಮಾಡಿಲ್ಲ. ಇದ್ರ ಜೊತೆಗೆ ಈ ಸಹಕಾರಿ ಒಂದು ಸೆಕ್ಟರ್ಗೆ ಸರ್ಕಾರನೂ ಕೂಡ ಕೈ ಜೋಡಿಸೈತೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರತ್ತೆ. ಯಾಕಂದ್ರ ಹಿಂದಿನ ಸಲ ಹೋರಾಟ ಮಾಡಿದಾಗೂ ಕೂಡ ಏನಪ್ಪಾ ಅಂತಂದ್ರ ಒಂದು ಕೆಲವೊಂದು ಗಾಡಿಗಳನ್ನ ಹಿಡಿದಾಗ ಅದರಲ್ಲೂ ಕೂಡ ಏನಪ್ಪಾ ಅಂದ್ರೆ ತೂಕದಲ್ಲಿ ಹೆಚ್ಚಿದ್ರು ಕೂಡ ಸಂಬಂಧಪಟ್ಟಂತ ಕೆಲವು ಅಧಿಕಾರಿಗಳದನ್ನ ತಿರುಚಿ ಕಡಿಮೆ ಐತೆ ಅನ್ನುವಂಥದ್ದನ್ನ ತೋರಿಸಿದಾರ. ಅದಕ್ಕೆ ಸಂಬಂಧಪಟ್ಟಂಗ ಕೆಲವೊಂದು ಆಡಿಯೋ ದಾಖಲೆಗಳು ಕೂಡ ನಮಗೆ ಸಿಕ್ಕಿದಾವ್. ಅದಕ್ಕ ಈ ಅಧಿಕಾರಿಗಳನ್ನ ರೈತರನ್ನ ಉಳಿಸ್ಬೇಕನ್ನುವಂತ ಒಂದು ಮನಸ್ಥಿತಿ ಅವರಲ್ಲಿ ಇರ್ಲಪ್ಪ ಅಂತಂದ್ರ ಇಲ್ಲೇ ರೈತರು ಹೆಂಗ್ ಬದುಕಬೇಕು, ರೈತರು ಯಾವ ರೀತಿಯಾಗಿ ಜೀವನ ಮಾಡ್ಬೇಕು, ಇದನ್ನ ನಾವು ವಿಚಾರ ಮಾಡ್ಬೇಕಾಗಿತ್ತು. ಅದಕ್ಕ ಈ ಅಧಿಕಾರಿಗಳಿಗೂ ಕೂಡಪ್ಪ ಏನಪ್ಪಾ ಅಂತಂದ್ರ ಈ ತನಿಖೆ ಒಳಗ ಅವ್ರನ್ನ ಒಳಪಡಿಸ್ತೇವಿ. ಇದ್ರ ಯಾವುದೇ ಅಧಿಕಾರಿ ಇರಲಿ, ಯಾವುದೇ ಎಂಥ ಉನ್ನತ ಅಧಿಕಾರಿ ಇದ್ರೂ ಕೂಡ ಅವನ್ನ ತನಿಖೆ ಒಳಗೆ ಒಳಪಡಿಸಿ
ತನಿಖೆ ಮಾಡಿಸಿ ಅವರಿಗೂ ಕೂಡ ಶಿಕ್ಷೆಯನ್ನು ಕೊಡಿಸುವಂತ ಒಂದು ವ್ಯವಸ್ಥೆಯನ್ನ ಈ ರೈತ ಸಂಘದ ಮಹಾ ಒಕ್ಕೂಟದಿಂದ ನಾವು ಖಂಡಿತವಾಗ್ಲೂ ಅದ್ರಾಗ ಯಶಸ್ವಿ ಆಕ್ಕವಂತ ಅನ್ನುವಂತ ಭರವಸೆ ನಮ್ಮಲ್ಲಿ ಎಲ್ಲರಿಗೂ ಮೂಡೈತಿ. ಅದಕ್ಕಾಗಿ ಇದಕ್ಕೆ ಎಲ್ಲರೂ ಸಹಕಾರ ನೀಡಿದಾರ. ಇನ್ನೂ ಹೆಚ್ಚಿನ ಪ್ರಮಾಣದೊಳಗ ಇದನ್ನ ತನಿಖೆ ಮಾಡಿಸೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ವಿ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದ್ ರೀತಿ ಎಲ್ಲ ಇದಾಯ್ತು, ಹೇಳಿ ಸರ್. ನಮ್ಮ ಬಂಡಮ್ಮ ತಾಯಿಗೆ ನಮಸ್ಕರಿಸುತ್ತಾ ಇವತ್ತ ಈ ಹೋರಾಟದ ಅಲ್ಪ ವಿರಾಮವನ್ನು ಕೊಡ್ತಾ ಇದ್ದೀವಿ. ಏನಂದ್ರೆ ಈಗಾಗಲೇ ನಾವು ಈಗ ಒಂದು 7 ದಿವಸದಿಂದ ಹೋರಾಟ ಮಾಡ್ತಾ ಇದ್ವಿ. ಈ ಸಕ್ಕರೆ ಕಾರ್ಖಾನೆಯಲ್ಲಿ ತುಂಬಾ ಅವ್ಯವಹಾರಗಳಾಗಿದ್ದಕ್ಕೋಸ್ಕರ ಅದನ್ನ CBI ಅಥವಾ ಉನ್ನತ ಮಟ್ಟದ ತನಿಖೆ ಆಗಲೇಬೇಕು ಅಂತ ನಾವು ಪಟ್ಟು ಹಿಡಿದಿದ್ವಿ. ಅದಕ್ಕೋಸ್ಕರ ನಿನ್ನೆಯ ವಾರ್ಷಿಕ ಮಹಾಸಭೆಯಲ್ಲಿ ನಮ್ಮ ಎಲ್ಲ ಬೇಡಿಕೆಗಳಿಗೂ ಆಡಳಿತ ಮಂಡಳಿಯವರು ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಈ ನಮ್ಮ ಹೋರಾಟಕ್ಕೆ ಸಂದ ಜಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ಇನ್ನು ಮುಂದೆ ನಾವು ಈ ಹೋರಾಟದ ತನಿಖೆಯನ್ನು ಯಾವ ರೀತಿ ಪ್ರಾರಂಭಿಸಬೇಕು, ಈಗ ಆಡಳಿತ ಮಂಡಳಿಯವರು ಆಡಿಟ್ ಆಗಿಲ್ಲ ಅಂತಾರೆ, ಆಡಿಟ್ ಮಾಡಲಿಕ್ಕೆ ಹಾಗೂ ಇನ್ನೂ ನಾನಾ ಥರದ ಅಫಿಷಿಯಲ್ ಯಾವುದೇ ಥರದ ಚಟುವಟಿಕೆಗಳಿಗೆ ನಾವು ಅದಕ್ಕೆ ಹೆಚ್ಚು ಆಸಕ್ತಿ ಕೊಟ್ಟು ಆಡಳಿತ ಮಂಡಳಿ ಜೊತೆಗೆ MD ಅವ್ರ ಜೊತೆಗೆ ನಾವು ನಿಂತು ಅದನ್ನ ಬೇಗ ಆಡಿಟ್ ಮಾಡಿಸಿ ಬೇಗನೆ ಇದರಲ್ಲಿ ಯಾರು ತಪ್ಪಿತಸ್ಥದ ಅವರಿಗೆ ಶಿಕ್ಷೆ ಆಗಬೇಕು, ಯಾರು ಇದರ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೋ ಅವರು ವಾಪಸ್ ತುಂಬಬೇಕು ಅಂತ ನಾವು ಇವತ್ತು ನಿರ್ಧಾರ ಮಾಡಿ ಈಗ ಅಲ್ಪ ವಿರಾಮವನ್ನು ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಎಲ್ಲಿ ಬೆಂಗಳೂರಿಗೆ ಹೋಗೋದಾಗ್ಬೋದು ಅಥವಾ ಎಲ್ಲಿ ಲೋಕಾಯುಕ್ತಕ್ಕೆ ಹೋಗೋದಾಗ್ಬೋದು, CBI ಹೋಗೋದಾಗ್ಬೋದು. ಅದಕ್ಕೋಸ್ಕರ ಆ ಕೆಲಸಕ್ಕೆ ನಾವು ಇವತ್ತಿನಿಂದ ನಾಳೆಯಿಂದ ಅದಕ್ಕೆ ಬೆನ್ನು ಹತ್ತೀವಿ ಅಂತ ಹೇಳಿ ಇವತ್ತು ನಾನು ನನ್ನ 2 ಮಾತು. ಸರ್ ಹೇಳಿ ಸರ್, ವಿಶೇಷವಾಗಿ ಸತತ ಒಂದ್ ರೀತಿ 7 ದಿವಸಗಳಿಂದ ಹೋರಾಟ ಮಾಡ್ತಿದ್ರಿ, ಅಹೋರಾತ್ರಿ ಧರಣಿ, ವಿಶೇಷವಾಗಿ ಯಾವ ರೀತಿ ಏನು ಅಂತ್ಯಗೊಳಿಸ್ತಾ ಇದೀರ ಅಂತ ಕೇಳಲ್ಪಟ್ಟಿ. ಅಂತ್ಯ ಅಂತಲ್ಲ, ಇದು ತಾತ್ಕಾಲಿಕವಾಗಿ ನಾವು ಹಿಂಪಡಿತಾ ಇದೀವಿ ಅಷ್ಟೇ. ಯಾಕಂತಂದ್ರೆ ನಮ್ಗೆ ಬೇಕಾದಂಥ ಮೂಲ ಬೇಡಿಕೆ ಏನಂತಂದ್ರೆ ಕಾರ್ಖಾನೆಯಲ್ಲಿ ನಡೆದಂತಹ ಅವ್ಯವಹಾರದ ಕುರಿತು CBI ತನಿಖೆ ಆಗಬೇಕು, ಇಲ್ಲ ಉನ್ನತ ಮಟ್ಟದ ಯಾವುದಾದ್ರೂ ಒಂದು ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಅವರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಂಡು ಕಾರ್ಖಾನೆಯಿಂದ ದೋಚಿದಂಥ ಹಣವನ್ನು ವಾಪಸ್ ಮರಳಿ ಪಡೆದು ಈ ಕಾರ್ಖಾನೆಯನ್ನು ಉಳಿಸಬೇಕು ಅಂತ ಸತತವಾಗಿ 7 ದಿನಗಳ ಕಾಲ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿದ್ವಿ. ಆ ಧರಣಿ ಸತ್ಯಾಗ್ರಹ ಫಲವಾಗಿ ನಿನ್ನೆ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಎಲ್ಲ ನಮ್ಮ ರೈತ ಬಾಂಧವರ ಷೇರುದಾರರ ಸಮ್ಮುಖದಲ್ಲಿ ಸರ್ವಾನುಮತದಿಂದ ಈ ಒಂದು ಬೇಡಿಕೆಯನ್ನ ಹಾಗೂ ಇನ್ನೂ ಹಲವಾರು ಬೇಡಿಕೆಗಳಿದ್ದು ಎಲ್ಲ ಬೇಡಿಕೆಗಳನ್ನ ಅವರು ಟರಾವಿನ ಮುಖಾಂತರ ಟರಾವ್ ಪಾಸ್ ಮಾಡಿ ನಮಗೆ ಒಂದೊಂದು ಕಾಪಿ ಇವತ್ತು ಕೊಟ್ಟು ದಯವಿಟ್ಟು ನೀವು ಇದನ್ನ ಅಂತ್ಯಗೊಳಿಸ್ರಿ, ನಾವು ಕೂಡ ನಿಮ್ಮ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ತೀವಿ ಅಂತೇಳಿ ವ್ಯವಸ್ಥಾಪಕ ನಿರ್ದೇಶಕರಾದ ಹಿರೇಮಠ ಸರ್ ಹೇಳಿದಾಗ ನಾವು ಎಲ್ಲ ರೈತ ಮುಖಂಡರು ಎಲ್ಲರೂ ಸೇರಿ ಒಂದು ಒಮ್ಮತದ ನಿರ್ಣಯಕ್ಕೆ ಬಂದು ಇಲ್ಲ ಇದನ್ನ ಸಂಪೂರ್ಣವಾಗಿ ಹೋರಾಟವನ್ನು ಹಿಂಪಡೆಯೋದು ಬೇಡ, ಈ ಹೋರಾಟವನ್ನ ಕೇವಲ ತಾತ್ಕಾಲಿಕವಾಗಿ ಮಾತ್ರ ಹಿಂಪಡೆಯೋಣ ಅನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡ ಇವತ್ತ ಆ ನಿರ್ಧಾರದಡಿ ತಾತ್ಕಾಲಿಕವಾಗಿ ಹಿಂಪಡಿತಾ ಇದೆ. ಈಗ ಅವ್ರೇನ್ ಪ್ರತಿ ಕೊಟ್ಟಿದ್ರಲ್ಲ ಅದು ತೃಪ್ತಿಕರ ಆಗೈತೆ ಸರ್? ತೃಪ್ತಿಕರ, ಅದರೊಳಗೆ ಕೆಲವೊಂದಷ್ಟು ವಿಷಯಗಳನ್ನು ಒಳಗೊಂಡಂಗ ತೃಪ್ತಿಕರವಾಗೈತಿ. ಯಾಕಂದ್ರ ಯಾವುದೋ ಒಂದು ಸಹಕಾರಿ ರಂಗದ ಸಂಸ್ಥೆಗಳಲ್ಲಿ ಆಗಲಿ, ಒಂದು ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಆಗಲಿ, ಒಂದು ಬಾಡಿ ಏನು ಇರ್ತದಲ್ಲ, ಇದು ನಮ್ಮ ದಿಗ್ದರ್ಶಕ ಮಂಡಳಿ ಏನಿರ್ತದಲ್ಲ, ಯಾರೂ ಕೂಡ ಇದನ್ನ ತಾವಾಗಿಯೇ ತನಿಖೆಗೆ ಆದೇಶ ಮಾಡುವಂಥದ್ದು ಇದು ಒಂದು ವಿಶೇಷವಾಗೈತಿ. ಯಾಕಂದ್ರೆ ಅವರು ಕೂಡ ನಾವು ತನಿಖೆಗೆ ಸಹಕರಿಸ್ತೀವಿ, ಎಲ್ಲ ರೈತ ಮುಖಂಡರನ್ನ ಒಳಗೊಂಡಂಗ ನಾವು ಕೂಡ ತನಿಖೆಗೆ ಬೆನ್ನು ಹತ್ತೀವಿ, ತಾವು ಕೂಡ ನಮಗೆ ಬೆಂಬಲ ಕೊಡ್ರಿ, ಸರ್ಕಾರ ಮಟ್ಟದೊಳಗ
ತಾವು ಕೂಡ ಇದನ್ನ ಹೇಳುವಂತ ಕೆಲಸ ಮಾಡ್ರಿ. ನಾವು ಇದನ್ನ ಆದಷ್ಟು ಬೇಗನೆ ಇದನ್ನ ನಾವು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಬೆಂಬಲ ಕೊಡ್ತಾ ಇಲ್ಲ, ಬೆಂಬಲ ಬೆಲೆ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಈ ಸಕ್ಕರೆ ಕಾರ್ಖಾನೆ ಬಹಳಷ್ಟು ಅವ್ಯವಹಾರಗಳಾಗಿದ್ದ ಸಲುವಾಗಿ ನಾವು ಇಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಬೇಕಾಗಿದೆ. ಈಗ ಏನು ಸರ್, ಈಗ ಇಲ್ಲಿರ್ತಕ್ಕಂಥ ಹಾಲಿ ಆಡಳಿತ ಮಂಡಳಿಯವರೇ ನಿಜವಾದ ಲೂಟಿಕೋರರು ಅಂತ ಆರೋಪ ಕೇಳಿ ಬರ್ತಾ ಇದೆ. ಹೌದು ಸರ್, ಸಾಕಷ್ಟು ಆಡಿಯೋಸ್ಗಳು ವೈರಲ್ ಆಗ್ತಾ ಇದ್ದಾವೆ ಮತ್ತು ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಸರಿ ಇಲ್ಲ ಇವ್ರದ್ದು. ಮತ್ತು ಹಿಂದೊಮ್ಮೆ ನಾವು ಹೋರಾಟ ಮಾಡಿ ಇಲ್ಲಿ ಸಕ್ಕರೆ ಕಳುವಾಗ್ತಾ ಇದೆ ಅಂತ ಮಾಹಿತಿ ಬಂದ ಮೇಲೆ ನಾವು ಇಲ್ಲಿ ಬಂದು ಧರಣಿ ಕುಳಿತು DC ಅವರಿಗೆ ಮನವಿ ಮಾಡಿದಾಗ DC ಅವರು ಅದನ್ನು ರೇಡ್ ಮಾಡಲಿಕ್ಕೆ ಕಿತ್ತೂರು ತಹಶೀಲ್ದಾರ್ಗೆ ಹೇಳಿದರು. ಕಿತ್ತೂರು ತಹಶೀಲ್ದಾರರು ಸಡನ್ನಾಗಿ ರೇಡ್ ಮಾಡಿದಾಗ ಒಂದು 4 ಟ್ರಕ್ ಸಿಕ್ಕು. 4 ಟ್ರಕ್ಗಳಲ್ಲಿ 150, 250, 300 ಈಗ ಕ್ವಿಂಟಲ್ ಈ ರೀತಿ ಸಕ್ಕರೆ ಸಾಗಿಸೋದು ಕಂಡು ಬಂದು ಅವರೇ ರಿಪೋರ್ಟ್ ಕೊಟ್ಟಿದ್ದಾರೆ. ಅವರೇ ರಿಪೋರ್ಟ್ ಕೊಟ್ಟು ಅದರ ಮೇಲೆ ಅಸಿಸ್ಟೆಂಟ್ ಕಮಿಷನರ್ ಬೈಲೊಂಗಲ್ ಅವ್ರದ್ದು ಕೂಡ ಇದೆ, ರುಜು ಇದೆ. ಅಂಥವರು ಅದನ್ನು ಒಳ್ಳೆ FIR ಮಾಡಲಿಲ್ಲ. ಯಾಕಂದರೆ ಅನ್ನೋದೇ ಗೊತ್ತಾಗಲಿಲ್ಲ. ನಾವು ಮೊನ್ನೆ DC ಅವ್ರ ಹತ್ರ ಹೋಗಿದ್ವಿ, ಈ ರೀತಿ ಅವ್ಯವಹಾರ ನಡೀತಾ ಇದೆ, ಇದರ ರೆಡ್ ಹ್ಯಾಂಡಾಗಿ ನಿಮ್ಮ ರೆವಿನ್ಯೂ ಅಧಿಕಾರಿಗಳನ್ನೇ ಹಿಡಿದ್ದಾರೆ, ಅದಕ್ಕೆ ಅದ್ರ ಬಗ್ಗೆ ಏನಾಯಿತು ನೋಡ್ರಿ ಅಂದರೆ ಅವರ FIR ಆಗಿದೆ ನೋಡಬೇಕಂದ್ರು. ಆಮೇಲೆ ಅಲ್ಲಿ ತೆಗಿಸಿ ನೋಡಿದ್ರೆ FIR ಆಗಿಲ್ಲ. ಅಂದರೆ ನಾವು ಇವರ ರಕ್ಷಣೆ ಕೊಡುವವರೇ ಅದನ್ನೇ ಇದು ಮಾಡಿಲ್ಲ ಅಂದರೆ ಏನಂತ ರಕ್ಷಣೆ ಕೊಡುವವರೇ ಭಕ್ಷಕರಾದಾಗ ಉಳಿದವ್ರು ನಾವೆಲ್ಲ ಏನು ಮಾಡಬೇಕು? ಅದಕ್ಕೆ ಇದು ನಾವೇ ಎಲ್ಲ ರೈತರು ಕೂಡಿ ತೀರ್ಮಾನ ಮಾಡಿ ಇದ್ರ ಬಗ್ಗೆ ತನಿಖೆ ಆಗೋವರೆಗೆ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು ಇಲ್ಲೇ ಸತ್ಯಾಗ್ರಹವನ್ನು ನಾವು ಇಲ್ಲೇ ಹೂಡಿದ್ದೀವಿ. ಇದು ಧರಣಿ ಉದ್ದೇಶನ ಈ ಸಕ್ಕರೆ ಕಾರ್ಖಾನೆಯನ್ನು ಉಳಿವಿಗಾಗಿ ಹಾಗೂ CBI ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಇಲ್ಲಿ ಕುಳಿತಿದ್ದೀವಿ. 8ನೇ ದಿವಸಕ್ಕೆ ಕಾಲಿಡ್ತಾ ಇದೆ. ವಿಶೇಷವಾಗಿ ಸಾಕಷ್ಟು ಇನ್ನೂ ಏನು ನಿರೀಕ್ಷೆಗೆ ತಕ್ಕಂತೆ ಏನೂ ಫಲಿತಾಂಶ ಬಂದಿಲ್ಲ. ಏನು ಸರ್, ಇಲ್ಲಿಂದ ಹೋರಾಟಕ್ಕೆ ಯಾರೂ ಸ್ಪಂದನೆ ಅಷ್ಟಕ್ಕಷ್ಟೇ. ವಿಶೇಷವಾಗಿ ನೆನ್ನೆ ಜನರಲ್ ಬಾಡಿ ಮೀಟಿಂಗ್ ಮುಗೀತು, ಅವ್ರು ಬಂದರು, ಮಾತಾಡಿದ್ರು, ಹೋದರು, ನಿಮ್ಮನ್ನಂತೂ ಭೇಟಿ ಮಾಡಿಲ್ಲ. ಮುಂದೆ ಹೆಂಗೆ ಸರ್ ನಿಮ್ಮ ಹೋರಾಟ? ಇಲ್ಲ, ಭೇಟಿ ಆದರೂ ಅವರು ಭೇಟಿಯಾಗಿ ನಿಮ್ಮದು ಏನು ಬೇಡಿಕೆ ಇದೆ ಅದಕ್ಕೆ ನಾವು ಸ್ಪಂದಿಸ್ತೀವಿ ಅಂದರು. ಏನು ನಾವು ಏನು ಹೇಳಿ ಬಯಸ್ತೇವೆ ಅಂದರೆ, ಅವರು ನಿನ್ನೆ ಎಲ್ಲ ಪ್ರತಿ ಮೀಟಿಂಗ್ನಲ್ಲಿ ಜನರಲ್ ಬಾಡಿ ಮುಗಿದ್ಮೇಲೆ ಆಫೀಸಿಗೆ ಬಂದು ಕುಳಿತುಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿ ಉಳಿದ ರೈತರಿಗೆ ಏನೇನು ನಿರ್ಣಯ ಆಗಿದೆ ಅದರ ಬಗ್ಗೆ ತಿಳಿಸಿ ಹೋಗ್ತಾಯಿದ್ರು. ಬಟ್ ನಿನ್ನೆ ಮಾತ್ರ ಯಾರೂ ಆಫೀಸ್ ಕಡೆ ಬರಲಿಲ್ಲ. ಈ ನಮ್ಮ ಧರಣಿ ಸತ್ಯಾಗ್ರಹ ಏನು ಹಾಕಿದ್ದೀವಿ ಅವ್ರ ಆಫೀಸ್ ಎದುರುಗಡೆ, ಇನ್ನು ಇಲ್ಲಿ ಬಂದರೆ ಇನ್ನಷ್ಟು ಸಾಕಷ್ಟು ಪ್ರಶ್ನೆಗಳು ಕೇಳ್ತಾರೆ. ಯಾಕಂದ್ರೆ ಅಲ್ಲಿ ಕೂಡ ಭಾಳ ಗಡಿಬಿಡಿ ಮಾಡಿ ಮುಗಿಸಿದ್ರು ಅವರು. ನಮ್ಮ ಒಂದು ಒತ್ತಾಯ ಏನಿದು, ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಬೇಕು. ಅದಕ್ಕೆ ಸರ್ವಾನುಮತದಿಂದ ಅಲ್ಲಿ ಜನರಲ್ ಬಾಡಿ ಒಳಗನೆ ನಿರ್ಣಯ ಆಗ್ಬೇಕು ಅನ್ನುವಂಥ ನಮ್ಮದು ಒಂದು ಏನು ನಮ್ಮದು ಪಟ್ಟಿತ್ತು, ಅದಕ್ಕೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನೂ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳು ಇದ್ದು ಅದ್ರ ಬಗ್ಗೆನೂ ನಾವು ಅವ್ರಿಗೆ ಹೇಳಿದ್ದೀವಿ. ಅದಕ್ಕೂ ಕೂಡ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಬಟ್ ಮುಗಿದ ಮೇಲೆ ನಾವು ಒಂದು ಸ್ವಲ್ಪ ಚರ್ಚೆಗೆ ಅವ್ರು ನಿಲ್ಲಬೇಕಾಗಿತ್ತು. ಅದೇ ತುಂಬ ನಮಗೆ ಬೇಜಾರಾಗಿದೆ. ಈ ಹೋರಾಟ ನಿರಂತರವಾಗಿರುತ್ತೆ ನಿಮ್ಮದು? ಹೌದು, ನಮ್ಮದು ಅದು ಅವರು ನಮಗೆ ಆಡಿಟ್ ಮಾಡಿ ಕೊಟ್ಟು, ಆಮೇಲೆ ಅದರ ಯಾರಾದ್ರೂ ತಪ್ಪಿತಸ್ಥರ ಮೇಲೆ FIR ಆಗುವವರೆಗೆ ನಾವು ಒಟ್ಟಾರೆಯಾಗಿ ಸತತ 7 ದಿವಸಗಳಿಂದ ನಡೀತಾ ಇದ್ದ ಅಹೋರಾತ್ರಿ ಹೋರಾಟ ನೆಲೆಗೆ ಬ್ರೇಕ್ ಬಿದ್ದಿದೆ. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.